ಭೂಮಿ ಏನ್ ಹುಡುಕ್ತಾ ಇದೆಯಾ ಚಿನ್ನ? ಸಾಹೇಬ್ರೆ ನಿಮ್ಗೆ ಹೇಳಿದ್ರೆ ನಿಮ್ಗೂ ಅರ್ಥ ಆಗಲ್ಲ, ನೀವ್ ಸುಮ್ನೆ ಇರಿ. ಓಹೋ, ನನ್ನ ಹಾರ್ಟ್ ಎಲ್ಲೋಯ್ತು ಅಂತ ಹುಡುಕ್ತಿದ್ಯಾ ಚಿನ್ನ? ಡೋಂಟ್ ವರಿ, ಆ ಹಾರ್ಟ್ ಎಲ್ಲ ಜೋಪಾನವಾಗಿದೆ. ಚಿರಿ ಹೋಗಿಪ್ಪ, ಯಾವಾಗ್ಲೂ ಅದೇ ಯೋಚನೆ ನಿಮ್ಗೆ. ನೋಡಿ ಅಜ್ಜಿ, ಇಬ್ರು ಹೇಗ್ ಅಸಹ್ಯವಾಗಿ ಆಡ್ತಿದಾರೆ ಅಂತ. ಇದನ್ನ ಹಾಲ್ ಅಂತ ಅನ್ಕೊಂಡಿದಾರೋ ಅಥವಾ ಬೆಡ್ರೂಮ್ ಅಂತ ಅನ್ಕೊಂಡಿದಾರೋ? ಭೂಮಿ, ಏನ್ ಹುಡುಕ್ತಿದ್ಯಮ್ಮ ಅವಾಗಿಂದ? ಅತ್ತೆ ಅವತ್ ನೀವ್ ಕೊಟ್ಟಿದ್ರಲ್ಲ ಚಿನ್ನದ ಬಳೆಗಳು, ನಾನು ಇಲ್ಲೇ ಕುತ್ಕೊಂಡು ಮ್ಯಾಚಿಂಗ್ ಗಾಜಿನ ಬಳೆಗಳು ಹಾಕೋತಾ ಇದ್ದೆ. ಆ ಚಿನ್ನದ ಬಳೆಗಳು ಈ ಗಾಜಿನ ಬಳೆಗಳ ಜೊತೆ ಸೇರ್ ಹಾಕೊಳ್ಳೋಣ ಅಂತ ಇಲ್ಲೇ ಇಟ್ಟಿದ್ದೆ. ನೋಡಿದ್ರೆ ಯಾವಾಗ್ಲೂ ಬಿದ್ದೋಗಿದೆ. ಎಲ್ ಬಿತ್ತು ಅಂತಾನು ಗೊತ್ತಿಲ್ಲ. ಅವಾಗ್ಲಿಂದ ಹುಡುಕ್ತಾ ಇದೀನಿ, ಸಿಗ್ತಾನೂ ಇಲ್ಲ. ಮಾ, ನೀನ್ ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ಯಾ ಇಂಥ ಸೊಸೆನ ಪಡೆಯೋದಕ್ಕೆ. ನೀನ್ ಕೊಡ್ಸಿದ್ಯಲ್ಲ ಚಿನ್ನದ ಬಳೆ, ಆ ತರದ್ 10 ಚಿನ್ನದ ಬಳೆ ಕೊಡ್ಸುವಂತ ಗಂಡ ಇದ್ರು, ಕಳ್ದೋಗಿರೋ ಅತ್ತೆ ಕೊಡ್ಸಿರೋ ಬಳೆ ಬಗ್ಗೆ ಏನ್ ಸೆಂಟಿಮೆಂಟ್ ಭೂಮಿ ನಿನ್ಗೆ? ಅಮ್ಮ, ಅವಳ ಬೆಣ್ಣೆ ಮಾತಿಗೆಲ್ಲ ಕರ್ಗೋಗ್ಬೇಡ. ನೀನು ನಮ್ಮಮ್ಮ, ನೆನ್ಪಿರ್ಲಿ. ನಿಮ್ಮಮ್ಮ ಕರ್ಗಿ ತುಂಬಾ ದಿನ ಆಯ್ತು ಬಿಡಮ್ಮ. ಅಪ್ಪಾಗಿ ನಿನ್ ಜೊತೆ ನಾನಿದ್ದೀನಿಲ್ಲ ಬಿಡು. ಚಿನ್ನ, ಯಾರೋ ಖಾರ ಮಿಕ್ಸ್ಚರ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ನೀನ್ ದುಃಖ ಆಗ್ಬೇಡ, ಆರಾಮಾಗಿರು. ಅದೇನ್ ಬಳೆ ಕಳ್ದೋಗಿದ್ಯೋ ಅದನ್ನ ನಾನು ಹುಡ್ಕೊಡ್ತೀನಿ. ಸಿಕ್ತೇನೋ? ಎಷ್ಟಮ್ಮ ಕಳ್ದೋಗಿದ್ದು? 4 ಆಯ್ತಾ ಚಿನ್ನ? ಇದೇ ತಾನೇ ಬಳೆಗಳು? ಹೌದು. ಕೊಡಿ, ಸಾಕ್. ಅದೇನ್ ಸದ್ಯ ನಮ್ಮ ಹುಡುಗ ಅಷ್ಟು ಸುಲಭವಾಗಿ ಕೊಟ್ಟು ಬಿಡ್ತಾನ ಬಳೆಗಳನ್ನ? ಹೊಸದಾಗಿ ಮದುವೆ ಆಗಿರೋ ಜೋಡಿ ಹೇಗ್ ಕೊಡ್ಬೇಕಂತ ಅವ್ನಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವೇನಪ್ಪ ಜಿತ್ತ? ಕರೆಕ್ಟ್ ಆಗಿದ್ದೀರಿ ಸತ್ಯಣ್ಣ. ಚಿನ್ನ, ಈ ಬಳೆಗಳು ಬೇಕು ಅಂತ ಹೇಳಿದ್ರೆ ನೀನೇ ನನ್ನ ಹತ್ರ ಒಂದು ತಗೋ. ಹೋಗು. ಕೊಡಿ. 1 ನಿಮಿಷ ಹಂಗೆ ಇರು, ನನ್ನ ಕೈಯಾರ ನಿನ್ ಕೈಗೆ ನಾನೇ ಬಳೆ ತೊಡಿಸ್ತೀನಿ. ಸರಿ ರೀ, ಹೊರಡೋಣವಾ? ಏನ್ ಹೊರಡೋಣವಾ? ನಾನ್ ಅಷ್ಟ್ ಕಷ್ಟ ಬಿದ್ದು 3 ಅಡಿ ಹಳ್ಳಕ್ಕೆ ಎಗರಿ ನಾನೇ ಬಳೆ ತೊಡ್ಸೀನಿ, ಏನು ಕೊಡಲ್ವಾ? ಒಂದ್ ಕೆಲ್ಸ ಮಾಡೋಣ, ಅದೆಲ್ಲ ನಾವಿಬ್ರು ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಬಂದ್ಮೇಲೆ. ಈಗ ಟೈಮ್ ಆಯ್ತು, ಬನ್ನಿ ಕೆಲ್ಸಕ್ಕೆ ಹೋಗೋಣ ಪ್ಲೀಸ್. ಇಷ್ಟ ಬೇಡ್ಕೊಂಡ್ರೆ ಸಿಕ್ಕಾಪಟ್ಟೆ ಮುದ್ದೆ ಕಾಣಿಸ್ಯಾ? ಸರಿ ಆಯ್ತು ಬಿಡು, ನಿನ್ ಮಾತನ್ನ ಮೀರೋದಕ್ಕಾಗತ್ತಾ? ಆಯ್ತಾಯ್ತು, ಇದನ್ನೆಲ್ಲ ಸಂಜೆಗೆ ಇಟ್ಕೊಳ್ಳಿ ಆಯ್ತಾ? ಭೂಮಿ, ಇವತ್ ಸಂಜೆ ನಿಮ್ ಮಾವನ್ ಬಿಸ್ನೆಸ್ಗೆ ದುಡ್ಡು ಹಾಕಿರೋರು ಊಟಕ್ಕೆ ಬರ್ತಾ ಇದಾರೆ. ನೀನ್ ಇವತ್ ಬೇಗ ಬಂದು ನನ್ ಅಡ್ಗೆ ಕೆಲ್ಸಕ್ಕೆ ಸಹಾಯ ಮಾಡ್ತೀಯಾ ಪ್ಲೀಸ್? ಅತ್ತೆ, ಅಂಗಡಿಗೆ ಹೋದ್ರೆ ಬರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಮನೆಗ್ ಬೇರೆ ತುಂಬಾ ಮುಖ್ಯವಾದವ್ರು ಬರ್ತಿದ್ದಾರೆ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ಇವತ್ ಅಂಗಡಿಗೆ ಹೋಗಲ್ಲ ರೀ. ತಿರ್ಗಾ ಹೇಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನನ್ ಮುದ್ದು ಹೆಂಡತಿ ಏನು ಅಂತ ನಂಗೆ ಅರ್ಥ ಆಗಿಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ಹೇಳಿದ್ ಕರೆಕ್ಟು. ನೀನ್ ಇಲ್ಲಿತ್ತು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಇಲ್ಲೇ ಸುದ್ರ ಬನ್ನಿ ನಿಮಿಷ ಸತ್ಯನ್. ಬಾ, ನಂದೊಂದ್ ಚಿಕ್ಕ ಕನ್ಸರ್ನ್ ಇದೆ. ನನಗೆ ಗೊತ್ತು ನೀವು ಬಿಸ್ನೆಸ್ ಅಲ್ಲಿ ಎಷ್ಟು ಹುಷಾರಾಗಿರ್ತೀರಾ ಅಂತ. ಏನೇ ಒಂದು ಡೆಸಿಷನ್ ತಗೊಬೇಕು ಅಂತ ಹೇಳಿದ್ರು ಆ ಕಡೆ ಈ ಕಡೆ 4 ಸಲ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀರಾ ಅಂತ. ಬಟ್ ನೀವು ಇನ್ವೆಸ್ಟ್ ಮಾಡಿಸ್ಕೊಂಡಿರೋ ಇನ್ವೆಸ್ಟರು ಅವ್ರ ಹಿಂದೆ ಮುಂದೆ ವಿಚಾರಿಸಿದ್ದೀರಾ? ಅವ್ರು ಯಾವ್ಯಾವ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಏನಾರು ಐಡಿಯಾ ಇದೆಯಾ? ಹೌದು. ಓ, ಅವ್ರದ್ದೇ ಫೋನು, ನಾನು ಆಮೇಲೆ ಮಾತಾಡ್ತೀನಿ. ಹೇಳಿ ರಣ್ ಅವ್ರೆ. ಹೌದು. ನಂಗೆ ಸ್ಟೇಷನ್ಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಹಾಗೆ ಸಂಜೆ ಆದಷ್ಟು ಬೇಗ ಮನೆಗೆ ಬರೋದಕ್ಕೆ ಟ್ರೈ ಮಾಡ್ತೀನಿ. ಸರಿನಪ್ಪ. ಆ ಇನ್ವೆಸ್ಟರ್ ಯಾರು ಅಂತ ನಾನು ನೋಡ್ದಾಗತ್ತೆ. ಅದೇ ಕಣ ಅಜಿತ್ತ, ಮನೇಲಿ ನಿಮ್ಮಿಬ್ಬರು ರೊಮ್ಯಾಂಟಿಕ್ ಸೀನ್ಗಳು ನೋಡ್ತಿದ್ರೆ ನಿಮ್ಮಿಬ್ಬರಿಗೆ ಒಪ್ಪಂದದ ಮದುವೆಗೆ ಅಂತ ನಾನೇ ಮನೇಲಿ ಹೋಗಿ ಹೇಳಿದ್ರು ಯಾರು ನಂಬಲ್ಲ. ಸತ್ಯಣ್ಣ, ಸುಮ್ಮನೆ ರೀ ಸತ್ಯಣ್ಣ. ನೀವೀಗ ಹೇಳೋದನ್ನ ಯಾರು ರೆಕಾರ್ಡ್ ಮಾಡ್ಕೊಂಡು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಟ್ರೆ ಕಷ್ಟ. ಮೊದಲೇ ರೀಲ್ಸ್ ಜವಾನ್. ನನ್ ಕಾಲ್ನಿ ಈ ಭೂಮಿ ಕಾಲ್ನಿ ಅವಾಯ್ಡ್ ಮಾಡ್ತಿದಾರ ಇವರು. ಎಷ್ಟು ಕೊಬ್ಬಿರ್ಬೇಡ ಇವ್ರಿಗೆ. ಅವಳ ಕಾಲ್ನ ರಿಸೀವ್ ಮಾಡ್ತಿಲ್ಲ ನೀನು, ಆದ್ರೆ ಅವಳು ನೋಡಿದ್ರೆ ನಿನ್ನ ಮಿಸ್ ಮಾಡ್ಕೋತಿರ್ಬೇಕು. ಮಿಸ್ ಮಾಡ್ಕೋತಿರಲ್ಲ, ನನ್ ಜೊತೆ ಮಿಸ್ ಮಾಡೋದಕ್ಕೆ ಕಾಲ್ ಮಾಡ್ತಿರ್ತಾಳೆ. ಈಗ ನೀವ್ ಹೇಳ್ತಿದ್ರಲ್ಲ ರೊಮ್ಯಾಂಟಿಕ್ ಸೀನು, ಅದ್ರ ಬಗ್ಗೆ ಮಾತಾಡೋದಕ್ಕೇನೆ ಈಗ ಫೋನ್ ಮಾಡಿರೋದು. ಏನಪ್ಪ ನೀನು ಇಂಥ ಕ್ರಿಮಿನಲ್ ಬಂದ್ರು ಹೆದರ್ಕೊಳ್ದಿರುವಂತ ವ್ಯಕ್ತಿ ನಮ್ಮ ಭೂಮಿ ಫೋನ್ಗೆ ಹೆದರ್ಕೊತಿದೀಯ ಅಂದ್ರೆ ಆಶ್ಚರ್ಯ. ಹಲೋ, ಹೆದರ್ಕೊಳ್ಳೋದೆಲ್ಲ ಸೀನೇ ಇಲ್ಲ. ಫೋನ್ ಎತ್ತಿದ್ರೆ ನಾನೆಲ್ಲ ಅವಳಿಗೆ ಬೈತೀನಿ ಅನ್ನೋ ಕನ್ಸರ್ನ್ ಅಷ್ಟೇ. ಏನ್ ಹಂಗ್ ನೋಡ್ತಿದ್ದೀರಾ?
ಹಲೋ, ಏನ್ ನನ್ ರಿಯಲ್ ಹೆಂಡತಿ ಅಲ್ಲ, ಗಂಡಂದಿರ್ನ ಹಿಂಗ್ ಇಟ್ಕೊಳ್ಳೋ ತರ ಫೋನ್ ಮಾಡಿದ್ರೆ ಅಷ್ಟೇ ಅಮ್ಮಲ್ ನಾನು ಇವಾಗ. ಏನು ನಂಬಿಕೆ ಇಲ್ಲ ತಾನೆ? 2 ನಿಮಿಷದಲ್ಲಿ ಪ್ರೂವ್ ಮಾಡ್ತೀನಿ ಅದನ್ನ. ಇವ್ರೇ ಕಾಲ್ ಮಾಡ್ತಿದ್ದಾರೆ, ಹೀಗಿದೆ ಇವ್ರಿಗೆ ಮಾರಿಯಪ್ಪ. ಸಾಯ್ಬ್ರೆ, ಏನ್ ಅನ್ಕೊಂಡಿದ್ದೀರಾ ನಿಮಗ್ ನೀವು? ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ಅನ್ಕೊಂಡಿದ್ದೀನಿ. ಡೈಲಾಗ್ಗಳಿಗೆ ಏನು ಕಮ್ಮಿ ಇಲ್ಲ. ರೂಮ್ ಅಲ್ಲಿ ಇದ್ದಾಗ 1 ವರ್ಷಕ್ಕೆ ಬಂದಿರೋ ಗೆಸ್ಟ್ ಅಂತ ಪದೇ ಪದೇ ಹೇಳಿ ಉರಿಸ್ತಿರ್ತೀರಾ. ಅದೇ ಹಾಲಲ್ಲಿ ಎಲ್ರ ಮುಂದೆ ಇದ್ದಾಗ ಒಳ್ಳೆ ರೋಮಿಯೋ ತರ ಆಡ್ತೀರಾ. ಬಳೆ ಸಿಕ್ಕಿದ್ರೆ ಅದನ್ನ ಸುಮ್ನೆ ತಂದ್ಕೊಡೋದಕ್ಕಾಗಲ್ವಾ ನಿಮ್ಗೆ? ಇವ್ರೇ ನನ್ ಕೈಗೆ ತೋರಿಸ್ಬೇಕಂತೆ, ಅದ್ ತೋರ್ಸಿದ್ಕೆ ನಾನ್ ಇವ್ರಿಗೆ ಏನಾದ್ರು ಕೊಡ್ಬೇಕಂತೆ. ನಾನು ಏನಾದ್ರು ಕೊಟ್ರೆ ಅದನ್ನ ತಗೊಳ್ಳೋ ಧೈರ್ಯ ಇದೆಯಾ ನಿಮ್ಗೆ? ಸಾಕಾಯ್ತು ನನಗ್ ನೀವ್ ಈ ಡಬಲ್ ಆಕ್ಟಿಂಗ್ ನೋಡಿ. ಮನೇಲಿ ಎಲ್ರ ಮುಂದೇನೋ ಸಿಕ್ಕತ್ತೆ ಚಾನ್ಸು ಅಂತ ನಿಮ್ ಆಸೆಗಳನ್ನೆಲ್ಲ ಈಡೇರಿಸ್ಕೊಂಡ್ಬಿಡ್ತೀರಾ ಅಲ್ವಾ? ನಾನ್ ಕೊನೆ ಸಲ ವಾರ್ನ್ ಮಾಡ್ತಾ ಇದೀನಿ, ಮತ್ತೆ ಈ ತರ ಎಲ್ಲ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅಯ್ಯೋ ಮೆಂಟಲ್, ಪೊಲೀಸ್ ಇನ್ಸ್ಪೆಕ್ಟರ್, ಅದು ಡ್ಯೂಟಿ ಮೇಲಿರೋ ಪೊಲೀಸ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಆವಾಜ್ ಆಗ್ತಿದ್ಯಾ ನೀನು? ಏನೋ ನೀನಾಗಿರೋದಕ್ ಬಿಟ್ಟಿದೀನಿ, ಅದು ಸತ್ಯಣ್ಣನ ಮುಖ ನೋಡ್ಕೊಂಡು. ಅದೇ ನಿನ್ನ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ದೆ? ಬೆದರಿಕೆ ಕಂಪ್ಲೇಂಟ್ ಹಾಕಿ ಸ್ಟೇಷನ್ಗೆ ಅಲ್ದಾಡ್ಸ್ಬಿಡ್ತಾ ಇದ್ದೆ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ನೀನು? ಪರಿಣಾಮ ನೆಟ್ಟಿಗಿರಲ್ಲ ಅಂತೀಯ, ಅದು ನನಗೆ. ಏನ್ ಪರಿಣಾಮ ಅದು? ಅಯ್ಯೋ, ಎದುರಿಸೋಣ ಅಂತ ಹೇಳೋದೇನೋ ಹೇಳ್ಬಿಟ್ಟೆ. ಈಗ ಏನ್ ಹೇಳಿ? ಏನಾದ್ರೂ ಸ್ಟ್ರಾಂಗ್ ಆಗಿ ಹೇಳು ಭೂಮಿ, ಇಲ್ಲಾಂದ್ರೆ ಮರ್ಯಾದೆ ಇರೋದಿಲ್ಲ. ಏನು ಸೈಲೆಂಟ್ ಆಗ್ಬಿಟ್ಟೆ? ಕಾಲ್ ನಡಕ್ತಿದ್ಯಾ? ಅದು ಅದು ಇನ್ನೊಂದ್ಸಲ ನೀವೇನಾದ್ರೂ ಈ ತರ ಮಾಡಿದ್ರೆ ಸ್ಟೇಷನ್ ಮುಂದೆ ಬಂದು ನಿಮ್ ಇಡೀ ಸ್ಟಾಫ್ ಗಳ ಮುಂದೆ ನಾನೇ ನಿಮಗೆ ಮುತ್ತು ಕೊಟ್ಬಿಡ್ತೀನಿ. ಅಲ್ವಾ ಸತ್ಯಣ್ಣ, ಒಂಚೂರು ಹಿಂಜರಿಕೆನೇ ಇಲ್ವಲ್ಲ ಸತ್ಯಣ್ಣ ಇವಳಿಗೆ? ಸ್ಟೇಷನ್ ಹತ್ರ ಬಂದು ಎಲ್ಲಾ ಸ್ಟಾಫ್ ಗಳ ಮುಂದೆ ಕಿಸ್ಕೊಟ್ಬಿಡ್ತೀನಿ ಅಂತ ಹೇಳ್ತೀಳಲ್ಲ. ಇದು ಅಜಿತ್ ನಾಣ್ಗೆ ದೊಡ್ಡ ಅವಮಾನದ ವಿಷಯ. ಇದನ್ನ ಯಾರು ಸೇರ್ಸಕ್ಕಾಗಲ್ಲ. ಒಂದ್ ಕೆಲಸ ಮಾಡು, ಪ್ರತಿವೃತವಾಗಿ ನಾನೇ ಆ ಕೆಲಸ ಮಾಡಿಬಿಡ್ತೀನಿ ಅಂತ ಹೇಳ್ಬಿಡು ಅವ್ರಿಗೆ. ಎಸ್ ಸತ್ಯಣ್ಣ, ನೀವ್ ಹೇಳ್ದಂಗೆ ಮಾಡ್ತೀನಿ. ಬಾಯ್ ಬಡ್ಕಿ ಹೇಳ್ತಿದೀನಿ ಕೇಳಿಸ್ಕೋ, 2 ಕಿವಿ ಓಪನ್ ಮಾಡಿ ಕೇಳಿಸ್ಕೋ. ಏನೋ ನನಗೆ, ಅದು ಈ ಅಜಿತ್ ರಾಮನಾರಾಯಣ್ಗೆ ಸವಾಲ್ ಆಗ್ತೀಯಲ್ಲ? ಇವಾಗ ಹೇಳ್ತಾ ಇದೀನಿ. ನೀನೇನಂದೆ? ನನ್ ಸ್ಟೇಷನ್ ಮುಂದೆ ಬಂದು ನನ್ ಸ್ಟೇಷನ್ ಸ್ಟಾಫ್ ಗಳ ಮುಂದೆ ನನಗೆ ಮುತ್ಕೊಟ್ಬಿಡ್ತೀನಿ ಅಂತ ಹೇಳ್ತೀಯಾ? ಇದೆ ನಿನ್ಗೆ. ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬಂದ್ರೆ ಇಡೀ ಮನೆಯವರು ಎಲ್ರು ಒಂದೇ ಟೈಮ್ ಇರೋದನ್ನ ನೋಡ್ಕೊಂಡು ನಿನಗ್ ಮುತ್ಕೊಟ್ಬಿಡ್ತೀನಿ. ನಿನಗ್ ಮುತ್ಕೊಡೋದು ಅಷ್ಟೇ ಅಲ್ಲ, ನೀನು ನನಗ್ ಮುತ್ಕೊಡ್ಬೇಕು. ಕೊಡೋ ತನಕ ಜಾಗ ಬಿಟ್ಟು ಕದ್ಲಲ್ಲ. ನೋಡ್ತೀನಿ ಅದ್ ಹೇಗ್ ನೀನು ನನಗ್ ಮುತ್ಕೊಡ್ದೆ ಹೋಗ್ತೀಯ ಅಂತ. ರೆಡಿ ಆಗೋ, ಮುತ್ಕೊಡೋದಕ್ಕೆ ಬರ್ತಾ ಇದೀನಿ ನನ್ ಮನೆಗೆ. ಅಯ್ಯೋ ಭೂಮಿ, ಎಂತ ಕೆಲ್ಸ ಮಾಡಿದ್ಯೆ? ನಾನೇ ಕಾಡು ಒಳಗಡೆ ಇತ್ಕೊಂಡು ಸಿಂಹಕ್ಕೆ ಚಾಲೆಂಜ್ ಮಾಡ್ಬಿಟ್ನಲ್ಲ. ಅಯ್ಯೋ, ಏನ್ ಮಾಡ್ಲಿ ಈಗ? ಸತ್ಯಣ್ಣ ಭಯ ಬಿದ್ದೋರ್ಗು, ಸತ್ಯಣ್ಣ ಭೂಮಿ ಭಯ ಬಿದ್ದೋರ್ಗು ಸತ್ಯಣ್ಣ ಗೆದ್ದೆ. ನಿಜವಾಗ್ಲೂ ಮನೆಗ್ ಬಂದು ಎಲ್ರು ಮುಂದೆ ಮುತ್ಕೊಡು ಅಂದ್ರೆ ನಾನು ಏನ್ ಮಾಡ್ಲಿ? ಭೂಮಿ, ಬೇಕಿತ್ತ ನಿಮ್ಗೆಲ್ಲ? ಶಿಷ್ಯೋ ಅಪ್ಪ ದೇವ್ರೆ, ಹೇಗಾದ್ರೂ ಮಾಡಿ ಇವತ್ತು ನನ್ನ ಕಾಪಾಡಪ್ಪ. ಈಗ ಸಾಹೇಬ್ರು ಬರ್ತಾರೆ, ಎಲ್ರು ಮುಂದೆ ಮುತ್ಕೊಡು ಅಂತ ಕೇಳ್ತಾರೆ. ಅಪ್ಪ ದೇವ್ರೆ, ದಯವಿಟ್ಟು ಆ ರೀತಿ ಅವ್ರು ಕೇಳ್ದೇವ್ರ ಹಂಗ್ ಮಾಡಪ್ಪ. ಅಪ್ಪ ದೇವ್ರೆ, ಆ ಪ್ರಣಯ ರಾಜನಿಂದ ಹೇಗಾದ್ರೂ ಅಣ್ಣನ ಕಾಪಾಡಪ್ಪ. ಬಾ ಬಾ ಬಾ. ಇದೇನಿದು ಹೊಸ ಅವತಾರ? ಸ್ಕೂಲ್ಗೆ ಹೋಗಿಲ್ಲ ಅನ್ಸುತ್ತೆ. ಇದನ್ನ ಮಲ್ಗೆ ಹೂವು ಅಂತಾರೆ. ಅಂದ್ರೆ ಗೊತ್ತು, ಕಾಕಡ ಹೂವು ಅದೇ ಕಲರ್ ಬರೋದು. ಆದ್ರೆ ನಿಮ್ ಕೈಯಲ್ಲಿ ಏನಕ್ಕೆ ಅಂತ ಅಷ್ಟೇ. ನನ್ ಕೈಯಲ್ಲಿ ತಾನೇ ಮಲ್ಗೆ ಹೂವು ತರಬೇಕು, ಮುಡಿಸ್ಬೇಕು. ಇನ್ಯಾರ ಕೈಯಲ್ಲಿ ತರಿಸ್ಬೇಕು? ಈಗ ಇತ್ತೀಚೆಗೆ ಯಾಕೋ ತುಂಬಾ ಪೋಲಿ ಆಗಿದ್ದೀರಪ್ಪ. ಏನ್ ಮಾಡ್ತಿದ್ದೆ ಇಷ್ಟೊತ್ತು? ಮನೆ ಕೆಲ್ಸ. ಈಗ ಅಡ್ಗೆ ಮಾಡಕ್ ಹೋಗ್ತಿದ್ದೆ ಅಷ್ಟೇ, ನೀವ್ ಕರೆದು ಬಿಟ್ರಿ. ನಾನ್ ಕೇಳಿದ್ದು ಈಗಲ್ಲ, ಬೆಳಗಿಂದ ಏನ್ ಮಾಡ್ತಿದ್ದೆ ಅಂತ.
ಅದೇ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡ್ತಿದ್ದೆ. ಗಂಡ ಬಡಿವಾ ಆರಿಲ್ವಾ? ಕಳಿ 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 ನಿಜ ಹೇಳ. ಚೂರಾದ್ರಿ ಈಗ ನಾನು ಬಂದಿದ್ದೀನಲ್ಲ ಫುಲ್ ಆಗತ್ತೆ. ಒಂದ್ ಕೆಲ್ಸ ಮಾಡಿ, ನೀವ್ ನೆನ್ಪ್ ಮಾಡ್ಕೊಳ್ಳಿ, ನನ್ ಕೆಲ್ಸ ಇದೆ, ನನ್ ಕೆಲ್ಸ ಮಾಡ್ಬೇಕು. ಗಂಡ ಮನೆಗ್ ಬಂದ್ರು ಕೆಲ್ಸ ಮಾಡ್ಬೇಕು ಅಂತೀರ ಚಿನ್ನ? ಸಾಹೇಬ್ರೆ, ನಂಗ್ ಸ್ವಲ್ಪ ನಾಚಿಕೆ ಆಗುತ್ತೆ. ನನ್ ಪಕ್ಕದಲ್ಲಿ ಇರ್ಬೇಕಾರೆ ನಾಚಿಕೆ ಗೀಚಿಕೆನೆಲ್ಲ ಊರಿಂದ ಆಚೆ ಕಡಿಬೇಕು. ಈ ಹೆಣ್ಮಕ್ಳಿಗೆ ಪಿನ್ನಿಲ್ದೆ ಹೂವ ಮುಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ಸುತ್ತೆ. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಕೂಡ್ಲಿಗೆ ಸಿಗಿಸ್ಕೊಂಡ್ಬಿಡ್ತಾ ಇದ್ರು ಹೂವನ. ಸಾಹೇಬ್ರೆ ಬೇಡ, ಮನೆಯವರೆಲ್ಲ ಬಂದ್ಬಿಡ್ತಾರೆ ಈಗ. ಬರ್ಲಿ ಬಿಡು, ಎಲ್ರು ನೋಡ್ತಾರೆ. ನೋಡ್ಲಿ ಬಿಡು, ನಮ್ಮಿಬ್ರು ಮರ್ಯಾದೆ ಹೋಗುತ್ತೆ. ಅವಾಗ ಅವ್ರ ಕಣ್ ಮುಚ್ಕೊಂತಾರೆ, ಇಲ್ಲಾಂದ್ರೆ ನಾವೇ ರೂಮ್ ಹೋಗ್ಬೇಡ. ಬೇಡ ಸಾಹೇಬ್ರೆ, ಬಿಟ್ಬಿಡಿ. ಹಿಡ್ಕೊಂಡಿರೋದು ಬಿಡಕಲ್ಲ ಚೀನಾ. ಸಾಹೇಬ್ರೆ ಬಿಟ್ಬಿಡಿ, ಜಾಣ ಅಲ್ಲ ನೀವು, ಬಿಡ್ರಿ, ಸುಮ್ಮನೆ ಇರ್ರಿ, ಮನೆಯವರೆಲ್ಲ ನೋಡ್ತಾರೆ, ನಾಚಿಕೆ ಆಗತ್ತೆ. ನೋಡಿ ಅಜ್ಜಿ, ಇವಳ ಆಟನ ಜಗತ್ತಲ್ಲಿ ಯಾರು ಮದ್ವೆ ಆಗಿಲ್ದಿರೋ ಜೋಳ ಆಗಿದ್ದಾಳ. ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಹೋಗಿ ಹೋಗಿ ಅವಳನ್ನ ಅಜ್ಜಿತ್ ಮದ್ವೆ ಮಾಡ್ಕೊಂಡು ಮನೆಗ್ ಕರ್ಕೊಂಡ್ ಬಂದಿದ್ದಾನಲ್ಲ. ಸುಮ್ಮನಿರಮ್ಮ. ಬೇಡ ಬೇಡ ಭೂಮಿ, ಏನ್ ಮಾಡ್ತಿದ್ಯಾ? ಹ ಏನಿಲ್ಲ ಅತ್ತೆ, ಅಡ್ಗೆ ಮನೇಲಿ ಅಡ್ಗೆ ಆಯ್ತಾ? ಇಲ್ಲ. ಇಷ್ಟೊತ್ತು ಏನ್ ಮಾಡ್ತಿದ್ಯೋ? ಅದು 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 ನಂಗೆಲ್ಲ ಗೊತ್ತಾಯ್ತು. ಸರಿ, ನಾನು ಅಡ್ಗೆ ಕೆಲಸ ನೋಡ್ಕೋತೀನಿ, ನೀನ್ ಹೋಗಿ ಬೇರೆ ಸೀರೆ ಉಟ್ಕೊಂಡ್ ಬಾ ಹೋಗು. ನಾನು ಹೆಲ್ಪ್ ಮಾಡ್ಲಾ? ಅಯ್ಯೋ ಬೇಡಪ್ಪ, ಇಷ್ಟೊತ್ತು ಹೆಲ್ಪ್ ಮಾಡಿದ್ ಸಾಕು, ಹೋಗು, ಗೆಸ್ಟ್ ಬರ್ತಾ ಇದಾರೆ, ಬೇಗ ರೆಡಿ ಆಗ್ಬಿಟ್ಪಾ ಹೋಗು. ಬೇಗ ಬರ್ತೀನಿ, ಬಾ. ಅಡ್ಗೆ ಮಾಡ್ತೀನಿ. ಅಡ್ಗೆ ಸಾಹೇಬ್ರೇನು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿದ್ರು ಅಂತ ನಾನು ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ನಲ್ಲ. ಛೇ, ಓ ಸಾಹೇಬ್ರೆ ಫೋನ್ ಮಾಡ್ತಿದಾರೆ. ಹೇಳಿ ಸಾಹೇಬ್ರೆ. ಏನ್ ಮಾಡ್ತಿದ್ಯಾ? ಅಲ್ಲ, ಈ ಅಪ್ಪ ಅವಾಗ್ಲೇ ಮಾತಾಡಿದ ಟೋನೇ ಬೇರೆ ಇತ್ತು, ಇವಾಗ ಮಾತಾಡ್ತಿರೋ ಟೋನೇ ಬೇರೆ ಇದೆ. ಒಂದೊಂದ್ಸಲ ಒಂದೊಂದ್ ತರ ಆಡ್ತಾರಲ್ಲ ಇವ್ರು. ಇವ್ರು ಮಿಂಟಲ್ಲ, ನಾನ್ ಮಿಂಟಲ್ಲ. ಅದು ಅತ್ತೆ ಸೀರೆ ಚೇಂಜ್ ಮಾಡ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ ರೂಮಿಗೆ ಬಂದೆ ಸೀರೆ ಚೇಂಜ್ ಮಾಡೋಣ ಅಂತ. ಸರಿ ಮಾಡ್ಕೊ, ಆಮೇಲೆ ಮಾಡ್ತೀನಿ. ಸಾಹೇಬ್ರೆ ಒಂದ್ ನಿಮಿಷ. ಸಾಹೇಬ್ರೆ, ಇವತ್ ಮನೆಗ್ ಗೆಸ್ಟ್ ಬರ್ತಿದಾರಲ್ಲ, ಅದಕ್ಕೆ ನಾನು ಅತ್ತೆ ಇಬ್ರು ಸೇರಿ ವೆರೈಟಿ ಅಡಿಗೆಗಳು ಮಾಡಿದೀವಿ. ಇವತ್ತು ನೀವಿಬ್ರು ನಮ್ಮ ಮನೆಗ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಭೂಮಿ ಬರ್ಲೇ ಇಲ್ವಲ್ಲ? ಭೂಮಿ, ಇವಳು ನನ್ ಸೊಸೆ ಭೂಮಿ ಅಂತ. ಪುರುಷೋತ್ತಮ್ಗೆ ಶೂಟ್ ಮಾಡಿದ್ ನೀನೇ ತಾನೆ? ಅವ್ರ ಪುರುಷೋತ್ತಮ್ನ ಶೂಟ್ ಮಾಡ್ತಾರೆ? ರಾಣಾ ಒಬ್ರು ರೆಪ್ಯೂಟೆಡ್ ಬಿಸ್ನೆಸ್ ಮ್ಯಾನ್. ನಾನೇ ನನ್ ಕಣ್ಣಾರ ನೋಡಿದೀನಿ. ಕೈಯಲ್ಲಿ ಇದೇ ಕಡ್ಗ ಇತ್ತು ಮಾವ. ನನ್ ಕಣ್ಣಲ್ಲಿ ನನಗೆ ಮೋಸ ಮಾಡಲ್ಲ ಮಾವ. The camp. Copeland's his name? How many people live there in the camp? How many? Come on, asshole. Why aren't you moving, huh? No more. Just shut up. I'm cutting you loose. What? You're not... Copeland sent me. Come on, get up. Oh, my God. Thank you. Come on. They were following us on a supply run. I didn't know what to do. Hey, shut up. Can you run? What? Yeah. Well, then run. Go. Thank you. I'll tell Copeland. You saved my life.